ಇರಾನ್ನ 3 ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ದಾಳಿಯನ್ನು ಖಚಿತಪಡಿಸಿರೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾವು ಇಸ್ಫಹಾನ್, ನಟಾಂಜ್ ಮತ್ತು ಫೋರ್ಡೋ ಈ ಪರಮಾಣು ಘಟಕವನ್ನು ಧ್ವಂಸ ಮಾಡಿದ್ದೀವಿ ಅಂತೇಳಿ ಟ್ರಂಪ್ ಹೇಳ್ತಾ ಇರೋದು. ಇದಕ್ಕಿಂತ ಮುಂಚೆ ಕೂಡ ನಟಾಂಜ್ನ ಪರಮಾಣು ಘಟಕದ ಮೇಲೆ ನಾನು ದಾಳಿ ಮಾಡಿ ಧ್ವಂಸ ಮಾಡಿಬಿಟ್ಟಿದ್ದೀನಿ ಅಂಥೇಳಿ ಇದೇ ಟ್ರಂಪ್ ಈ ಹಿಂದೆ ಇರಾನ್ ಮೇಲೆ ಈ ಥರ ವಾರ ಆಗಿತ್ತಲ್ಲ, ಆವಾಗ ಇದೇ ಟ್ರಂಪ್ ಹೇಳಿದ್ದದ್ದು. ಎಷ್ಟರ ಮಟ್ಟಿಗೆ ಒಂದು ನಟಾಂಜ್ ನಾಶ ಆಗಿತ್ತು. ಆವಾಗ ಇರಾನ್ ಹೇಳ್ತಾ ಇತ್ತು, ರೀ ಅಲ್ಲಿ ಇಲ್ಲವೇ ಇಲ್ಲ ಬಿಡ್ರಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ನಾಶ ಆಗಿಲ್ಲ ಅಂತ ಇರಾನ್ ಅವತ್ತಿಗೆ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ಟಿತ್ತು. ಇವತ್ತು ನೋಡಿ, ಸೇಮ್ ನಟಾಂಜ್, ಸೇಮ್ ಫೋರ್ಡೋ, ಸೇಮ್ ಇಸ್ಫಹಾನ್, ಇದರ ಮೇಲೆ ನಾವು ದಾಳಿ ಮಾಡಿ ಧ್ವಂಸ ಮಾಡಿದ್ದೀವಿ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಇರಾನ್ ಮೇಲಿನ ದಾಳಿಯ ಬಗ್ಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆ ಇದು. ಪರಮಾಣು ಘಟಕ ನಾಶವಾಗಿರುವ ಹಿನ್ನೆಲೆಯಲ್ಲಿ ವಿಕಿರಣ ಸೋರಿಕೆಯ ಭೀತಿ ಆ ಭಾಗದಲ್ಲಿದೆ. ಈ ಥರದಾಗ ಏನಾಗುತ್ತೆ, ಆ ವಿಕಿರಣವನ್ನು ಹೀರಿಕೊಳ್ಳುವಂಥ ಕೆಲ ವಾಹನಗಳು ಬರ್ತಾವಲ್ಲಿಗೆ, ಕೆಲ ವಿಮಾನಗಳು ಅಲ್ಲಿಗೆ ಬರ್ತವೆ. ಪರಮಾಣು ಘಟಕ ಈ ಥರ ಆಗಿಬಿಟ್ಟಾಗ ಆ ಒಂದು ವಿಮಾನ ಇರುತ್ತಲ್ಲ, ಆ ವಿಮಾನ ವಿಕಿರಣ ಸೋರಿಕೆ ಆದಾಗ ಆ ವಿಕಿರಣವನ್ನು ಹೀರಿಕೊಳ್ಳುವ ಸಲುವಾಗಿ ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ಡ್ಯಾಮೇಜ್ ಆಗಿದೆ ಅಂತ. ಅದರ ಅರ್ಥ ಅದೇನೆ, ವಿಕಿರಣ ಸೋರಿಕೆ ಆಯಿತು. ಆ ವಿಮಾನ ಬರೋದು ಅದರ ವಿಕಿರಣವನ್ನು ಹೀರಿಕೊಳ್ಳಿಕ್ಕೆ ಮಾತ್ರ, ಸುಮ್ಮನೆ ಅಂತ ವಿಮಾನ ಬರಲ್ಲ. ಆ ಥರದ್ರ ಮೇಲೆ ಕೂಡ ಇದನ್ನು ಗೆಸ್ ಮಾಡ್ತಾರೆ. ಪರಮಾಣು ಘಟಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಕಡೆ ಆತಂಕ ಇದೆ. ಸಾವಿರಾರು ಜನರ ಸ್ಥಳಾಂತರಕ್ಕೆ ಇರಾನ್ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದೆ. ತಕ್ಷಣ ಸುರಕ್ಷಿತ ಸ್ಥಳಗಳಿಗೆ ಹೋಗಿಬಿಡಿ ನೀವು ಅಂಥೇಳಿ ಇರಾನ್ ಸರ್ಕಾರ ಸೂಚನೆ ಕೂಡ ಕೊಟ್ಟಿದೆ. 3 ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡಿರೋದು ಅಮೆರಿಕ. ಹೀಗಾಗಿ ಪರಮಾಣು ಘಟಕದಲ್ಲಿ ವಿಕಿರಣ ಸೋರಿಕೆ ಆತಂಕ ಒಂದು ಕಡೆ ಇದೆ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಆತಂಕ ವ್ಯಕ್ತಪಡಿಸ್ತಾ ಇದೆ. ಇರಾನ್ ಸಂಪರ್ಕಕ್ಕೆ ಯತ್ನ ಮಾಡ್ತಾ ಇದ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಪರಮಾಣು ಸ್ಥಾವರಗಳ ಮೇಲಿನ ದಾಳಿಯನ್ನು ಇರಾನ್ ಹೌದು ದಾಳಿಯಾಗಿರೋದು ನಿಜ ಅಂತ ಒಪ್ಕೊಂಡಿದೆ. An Iranian regime armed with long-range missiles and nuclear weapons would be a dire threat to every American. We cannot allow a nation that raises terrorist armies to possess such weapons, would allow them to extort the world to their evil will. Not going to let